ಅಪ್ಪ ಅಮ್ಮ ಎಲ್ಲಿಗೆ ಹೋಗಿದ್ರು? ಏರೋಪ್ಲೇನ್ ಅಲ್ಲಿ ಎಲ್ಲಿಗೆ ಹೋಗಿದ್ರು? ಫಾರಿನಿಗೆ ಹೋಗಿದ್ರಾ? ಅವಾಗ ನೀನ್ ಎಲ್ಲಿಗೆ ಹೋಗಿದ್ದೆ? ಅಜ್ಜಿ ಮನೆಗೆ ಹೋಗಿದ್ದೆ ನೀನು. ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಲಾಸ್ಟ್ ವಿಡಿಯೋ ಮಾಡಿದ್ದು ನೆಕ್ಲೆಸ್ಗಳಂತೂ ಎಷ್ಟು ಆರ್ಡರ್ ಆಗಿದೆ ಅಂತ ಅಂದರೆ, ಈ ಥರ ಚಿಕ್ಕ ನೆಕ್ಲೆಸ್ಗಳು ತೋರಿಸಿದ್ನಲ್ಲ, ಈ ಥರದ್ದೇ ಬರೀ ಆರ್ಡರ್ಸ್ ಆಗಿರೋದು ಜಾಸ್ತಿ. ಯಾಕಂದರೆ ಇದು ಲೈಟ್ ವೆಯ್ಟು ಮತ್ತು ಪ್ರೈಸು ಕೂಡ ಕಡಿಮೆ. ಆಮೇಲೆ ತುಂಬ ಜನ ಪ್ರೈಸು ಮೆನ್ಷನ್ ಮಾಡಿ ಹೇಳಿದರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ. ಸೀರಿಯಸ್ಲಿ ಪ್ರೈಸು ದಿನಕ್ಕೂ ಹೆಚ್ಚಾಗ್ತಾ ಇದೆ. ಒಂದೊಂದು ದಿನ ಕಡಿಮೆ ಆಗಿರುತ್ತೆ, ಒಂದೊಂದು ದಿನ ಜಾಸ್ತಿ ಆಗಿರುತ್ತೆ. ಹಂಗಾಗಿ ಪ್ರೈಸ್ ಮೆನ್ಷನ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಪ್ರೈಸ್ ಜಾಸ್ತಿ ಹೇಳ್ಬಿಟ್ಟಿರ್ತೀನಿ, ಸೊ ನಾಳೆ ಪ್ರೈಸ್ ಕಡಿಮೆ ಆಗುತ್ತೆ ಸಿಲ್ವರ್ದು. ಸೊ ಅವಾಗ ನಾನು ಸೇಮ್ ರೇಟ್ ಹೇಳೋಕ್ಕಾಗಲ್ಲ ನಿಮಗೆ. ಸೊ ಹಾಗಾಗಿ ಪ್ರೈಸ್ ಹೇಳ್ತಾ ಇಲ್ಲ ಅಷ್ಟೇ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಜ್ಯುವೆಲ್ರಿಗಳನ್ನ ತೋರಿಸ್ತೀನಿ, ಆರ್ಡರ್ ಆಗಿರೋ ಅಂಥ ಜ್ಯುವೆಲ್ರಿಗಳು. ಸೊ ನಿಮಗೂ ಯಾರಿಗಾದ್ರೂ ಈ ಥರ ಜ್ಯುವೆಲ್ರಿ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು. ಸಿಮಿಲರ್ ಸಿಗುತ್ತೆ, ಸೇಮು ಒಂದು 50% ಸಿಗತ್ತಷ್ಟೇ. ಇಯರಿಂಗ್ಸಲ್ಲೆಲ್ಲ ಸೇಮ್ ಸಿಗಲ್ಲ, ನೆಕ್ಲೆಸ್ಗಳಲ್ಲಿ ಸೇಮ್ ಸಿಗ್ಬೋದು. ಒಂದು 20-30 ಪೀಸಸ್ ಇದೆ ಇನ್ನೂ. ಸೊ ಒಂದೊಂದು ಪೀಸಸ್ ಮಾತ್ರ ಸಿಮಿಲರ್ ಸಿಗುತ್ತೆ, ಅಂದರೆ ಸ್ವಲ್ಪ ಡಿಸೈನ್ ಚೇಂಜ್ ಇರೋದು ಸಿಗತ್ತಷ್ಟೇ. ಇವಾಗ ತುಂಬಾ ಟ್ರೆಂಡಿಂಗಲ್ಲಿರೋ ಡಿಸೈನ್ನ ಫಸ್ಟಿಗೆ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನು ಟ್ರೆಂಡಿಂಗ್ ಅಂತ ನೀವು ಕೇಳ್ಬೋದು. ಇದೇನಪ್ಪ ಅಂತಂದರೆ, ಬರೀ ನೆಕ್ಲೆಸ್ ಆಗೂ ಹಾಕೋಬೋದು, ಈ ಥರ ಲಾಂಗ್ ಹಾರ ಥರನೂ ಹಾಕೋಬೋದು. ಸೊ ಇದು ಹೇಗೆ ಅಂತ ಅಂದ್ಬಿಟ್ಟು ವಿಡಿಯೋ ಅಟ್ಯಾಚ್ ಮಾಡಿರ್ತೀನಿ, ಸೈಡಲ್ಲಿ ಬರ್ತಾ ಇದೆ, ನೀವು ನೋಡ್ಬೋದು ಹೇಗೆ ಅಂತ ಅಂದ್ಬಿಟ್ಟು. ಸೊ ಇದು ಆರ್ಡರ್ ಆಗಿತ್ತು, ನಾನು ಮೊನ್ನೆನೇ ಸ್ಟೇಟಸ್ ಹಾಕಿದ್ದೆ ಇದನ್ನ ನನ್ನ ವಾಟ್ಸಪ್ಪಲ್ಲಿ. ಸೊ ಇನ್ನೊಂದು ಕಲರು ತೋರಿಸ್ತೀನಿ, ಬುಕ್ ಆಗಿರೋದು. ಸೊ ಹತ್ರದಿಂದ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇಲ್ಲಿ ಹುಕ್ ಇದೆಯಲ್ಲ, ಇದನ್ನ ಓಪನ್ ಮಾಡಿ ಹಾಕ್ಕೊಳ್ಳೋದು. ಮತ್ತೆ ಬೇಡ ಅಂತಂದರೆ ಇಲ್ಲಿದೆಯಲ್ಲ, ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿಬಿಟ್ಟು ನೆಕ್ಲೆಸ್ ಥರ ಹಾಕೊಳ್ಳೋದು. ಸೈಡಲ್ಲಿ ವಿಡಿಯೋ ಬರ್ತಾ ಇದೆಯಲ್ಲ, ಸೇಮ್ ಅದೇ ಥರನೇ ಕಾಣಿಸುತ್ತೆ. ಇನ್ನೊಂದು ತೋರಿಸ್ತೀನಿ, ಇದೇ ಥರದ್ದೇ, ಕಲರ್ ಚೇಂಜ್. ಇದರಲ್ಲಿ 2 ಕಲರ್ ಅಲ್ವಾ ಇರೋದು? 3 ಕಲರ್. ಸೊ ಇದರಲ್ಲಿ ನಿಮಗೆ ಮೆರೂನು, ಗ್ರೀನು ಮತ್ತು ಪರ್ಲ್ ಸಿಗತ್ತೆ. ಇದು ಪಿಂಕ್. ಸೊ ಈ ಥರ. ಸೊ ಇದನ್ನು ಆರ್ಡರ್ ಆಗಿರೋಂಥ ಜ್ಯುವೆಲ್ರಿ. ಇದರಲ್ಲಿ 3 ಕಲರ್ ಸಿಗುತ್ತೆ, ಪರ್ಲು, ರೂಬಿ ಮತ್ತು ಗ್ರೀನು. ಸೊ ಇದು ರೂಬಿ, ಒಳ್ಳೆ ಬೀಡ್ಸ್ನ ಯೂಸ್ ಮಾಡಿರೋ ಅಂಥದ್ದು. ಇದು ನೆಕ್ಲೆಸ್ ಅಂದರೆ ಇಷ್ಟು ಹಾಕೋಬೋದು. ಇಲ್ಲಿ ನೋಡಿ, ಮಾಪ್. ಇದರಲ್ಲಿ ಹವಳನೂ ಕೂಡ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ ಡಿಸೈನು. ಸೊ ಯಾರಿಗಾದ್ರೂ ಬೇಕು ಅಂತ ಅಂದರೆ ಆರ್ಡರ್ ಮಾಡಿ. ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಮಾಡಿಸಿರೋದು, ನಾವೇ ಆರ್ಡರ್ ತೊಗೊಂಡು ಮಾಡಿಸಿರೋದು. ಆರ್ಡರ್ ಅಂದರೆ ಇದೇ ಥರದ್ದೇ ಒಂದು ಸುಮಾರು ಪೀಸ್ ಮಾಡಿಸ್ಬಿಟ್ಟಿದ್ದೀವಿ, ಇವಾಗ ಟ್ರೆಂಡಿಂಗ್ ಇದೆ ಅಂತ ಅಂದ್ಬಿಟ್ಟು. ಸೊ ಬೇಗ ಬುಕ್ ಮಾಡ್ಕೊಳ್ಳಿ, ಇದು ಸಿಗತ್ತೆ ನಿಮಗೆ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಒಂದು ನೆಕ್ಲೆಸ್ ಹಾಕಿದ್ದೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಕೂಡ ಅಷ್ಟೇ ಒಂದು 3-4 ಆರ್ಡರ್ ಆಗಿತ್ತು, ಸೇಮ್ ಟು ಸೇಮು. ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಮತ್ತು ಪಾಲಿಶ್ ಕೂಡ ಅಷ್ಟೇ, ಫುಲ್ ಗೋಲ್ಡ್ ಥರ, ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಎಲ್ಲದಕ್ಕೂ 92.5 ಸಿಲ್ವರ್ ಹಾಲ್ ಮಾರ್ಕ್ ಬರುತ್ತೆ. ಇದು ಹಿಂದಗಡೆನೆ ಇಲ್ಲಿ ಕೊಟ್ಟಿರ್ತಾರೆ 92.5 ಸಿಲ್ವರ್ ಅಂತ ಅಂದ್ಬಿಟ್ಟು. ಸೊ ಎಲ್ಲಾದರೂ ಒಂದು ಕಡೆ 92.5 ಅಂತ ಮೆನ್ಷನ್ ಆಗಿರುತ್ತೆ. ಸೊ ಇದೇ ಥರದ್ದೇ ಇದೂ ಸೇಮ್. ಸೊ ಒಂದು 4 ಪೀಸ್ ಏನೋ ಆರ್ಡರ್ ಹಾಕಿದೆ ಇದು. ಸೊ ಇಲ್ಲೊಂದಿದೆ. ಸೊ ಟೋಟಲ್ 4 ಪೀಸ್ ಏನೋ ಆರ್ಡರ್ ಆಗಿರೋದು ಇದು. ಸೊ ನೆಕ್ಸ್ಟ್ ಒನ್ ಬಂದು ಲೈಟ್ ವೆಯ್ಟ್ ನೆಕ್ಲೆಸ್ಸು. ಸೊ ಇದು ಕೂಡ ಅಷ್ಟೇ, ತುಂಬ ಜನ ಆರ್ಡರ್ ಮಾಡಿದ್ದೀರಾ. ಸೊ ಇದ್ರ ವೆಯ್ಟು ಕೂಡ ಅಷ್ಟೇ ಲೈಟ್ ವೆಯ್ಟ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಪರ್ಲು, ರೂಬಿ, ಗ್ರೀನ್ ಮತ್ತು
ರೂಬಿ ಮತ್ತೆ ಗ್ರೀನ್ ಎರಡೂ ಇರೋದು ಬರುತ್ತೆ. ಇದು ನೋಡಿ ಸೇಮ್ ಪರ್ಲ್ ಇರೋದು. ಸೊ ಇದು ಅದರಲ್ಲೇ ಪಿಂಕು, ಇದು ಸೇಮ್ ಪರ್ಲು. ಸೊ ಇವಾಗ ಇದ್ರ ಪ್ರೈಸು 4300 ಇಂದ 4600 ಇದೆ. ಬಟ್ ಸಿಲ್ವರ್ ರೇಟ್ ಹೇಗಿರುತ್ತೆ ಆ ಥರ. ಸೊ ಇವಾಗ ನಾನು 4300 ಅಂದು, ಮುಂದೆ ಪ್ರೈಸ್ ಏನಾದರೂ ಸಿಲ್ವರ್ದು ಕಡಿಮೆ ಆದರೆ ಪ್ರೈಸು ಕೂಡ ಕಡಿಮೆ ಆಗುತ್ತೆ. ಸೊ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಡ್ರೆಸ್ಗೂ ಹಾಕೋಬೋದು, ಸ್ಯಾರೀಸ್ಗೂ ಹಾಕೋಬೋದು. ಸೊ ಇವಾಗ ನೆಕ್ಸ್ಟ್ ಇನ್ನೂ ಒಂದಿದೆ ಪರ್ಲೆ ಒಂದು 5-6 ಆರ್ಡರ್ ಆಗಿದೆ. ಸೊ ಆಮೇಲೆ ಇಯರಿಂಗ್ಸ್ ತೋರಿಸ್ತೀನಿ. ಸೊ ಲಾಸ್ಟಲ್ಲಿ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಅದೇ ಥರದ ಇಯರಿಂಗ್ಸು ತುಂಬ ಅಂದರೆ ತುಂಬ ಜನ ಇಷ್ಟಪಟ್ಟು ತಗೊತಾ ಇದ್ದಾರೆ. ಸೊ ಇದು ಒಂದು, ಇದು ನೆಕ್ಸ್ಟ್ ಒನ್. ಇಲ್ಲಿ ಒಳಗಡೆ ಒಂಥರ ಡಿಂಗ್ ಡಾಂಗ್ ಥರ ಇದೆ. ಇದು ನೆಕ್ಸ್ಟ್ ಒನ್. ಸೊ ಸೇಮ್ ಟು ಸೇಮ್ ನೋಡಿ, ಇದು ಸೇಮ್ ಆಲ್ಮೋಸ್ಟು. ಇದರಲ್ಲಿ ಗ್ರೀನ್ ಇದೆ ಮೇಲ್ಗಡೆ, ಇಲ್ಲಿ ಮರೂನ್ ಕಲರ್ ಸ್ಟೋನ್ ಇದೆ ಅಷ್ಟೇ. ಮತ್ತೆ ನಾನು ನೆಕ್ಲೆಸ್ ತೋರಿಸಿದ್ನಲ್ಲ, ಎಲ್ಲೋಯ್ತದು. ಇದು ನೆಕ್ಲೆಸ್ಸು, ಇದ್ರ ಜೊತೆ ಇದನ್ನು ಸೇರಿಸಿ ಆರ್ಡರ್ ಮಾಡಿದ್ದಾರೆ. ಇದೆರಡು ಸೆಟ್ಟು. ಸೊ ಇಲ್ಲೂ ಕೂಡ ರೌಂಡ್ ಸೇಮ್ ಟು ಸೇಮ್ ಇದೆಯಲ್ಲ ಪರ್ಲು. ಸೊ ಇದಕ್ಕೂ ಮ್ಯಾಚ್ ಆಗುತ್ತೆ. ತುಂಬ ಜನ ಈ ಥರ ಸೆಟ್ ಆರ್ಡರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಬಂದು ಜುಮ್ಕಿ. ಸೊ ಪುಟಾಣಿ ಜುಮ್ಕಿ ಪರ್ಲ್ ಹಾಕಿ ಮಾಡಿರೋದು. ಮತ್ತು ಇನ್ನೊಂದು ಜುಮ್ಕಿ, ಇದು ಒಂಥರ ಡಿಫ್ರೆಂಟ್ ಆಗಿದೆ ಶೇಪು, ರೌಂಡ್ ಇಲ್ಲ ಕೆಳಗಡೆ ನೋಡಿ. ಬಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಸ್ವಲ್ಪ ಅದಕ್ಕಿಂತ ಮೀಡಿಯಮ್ ಸೈಜ್ ಜುಮ್ಕಿ, ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ. ನಂಗೆ ಈ ಥರದ ಜುಮ್ಕಿ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದರಲ್ಲೂ ಕೂಡ ಸ್ಟೋನ್ಸ್ ಬಂದಿದೆ ಕೆಳಗಡೆ, ಮೆರೂನ್ದು. ಇನ್ನೊಬ್ರು ಬರೀ ಪೆಂಡೆಂಟ್ ಮಾತ್ರ ಬೇಕು ಅಂತ ಆರ್ಡರ್ ಮಾಡಿದ್ರು. ಸೊ ಪೆಂಡೆಂಟ್ ಬ್ಯಾಕ್ ಸೈಡ್ ನಿಮಗೆ ಈ ಥರನೂ ಬರುತ್ತೆ, ಈ ಥರ. ಸೊ ಇಲ್ಲಿಗೂ ನೀವು ಸರ ಹಾಕ್ಕೊಳ್ಬೋದು. ಅದು ಬಿಟ್ಟು ಇಲ್ಲೊಂದು ಕಡೆ ಹುಕ್ಕಿದೆ, ಇಲ್ಲಿಗೂ ಕೂಡ ಅಟ್ಯಾಚ್ ಮಾಡಿ ಹಾಕ್ಕೊಳ್ಬೋದು. ಕೆಳಗಡೆ ಪರ್ಲ್ ಮತ್ತು ರೂಬಿ ಇದೆ. ನೆಕ್ಸ್ಟ್ ಸೈಡಲ್ಲಿ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ದೀರು ಸೌಂಡ್ ಮಾಡಬೇಡ ಕಣವ, ನಿಧಾನಕ್ಕೆ ಆಟಾಡವ, ನಿಧಾನಕ್ಕೆ. ಹಾಂ ಶುನಿ. ಸೊ ಕಾಸಿನ ಸರ ಇದಂತೂ ಎಲ್ಲ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಅಂದ್ರೂ ತಗೊತಾನೇ ಇದ್ದಾರೆ, ತುಂಬ ಜನ ಇಷ್ಟಪಟ್ಟು ತಗೊತಾರೆ ಇದನ್ನು. ಸೊ ಬೇಗ ಆರ್ಡರ್ ಮಾಡಿ ಇದನ್ನ, ಯಾಕಂದರೆ ಕಾಸುಗಳು ಸ್ವಲ್ಪ ಕಡಿಮೆ ಇತ್ತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ತುಂಬ ಜನ ಕ್ಯಾಶ್ ಆನ್ ಡೆಲಿವರಿ ಕೇಳ್ತೀರಾ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಇದೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಇರೋ ಐಟಮ್ಸು. ಸೊ ಹಾಗಾಗಿ ಕ್ಯಾಶ್ ಆನ್ ಡೆಲಿವರಿ ಕೊಡೋಕ್ಕಾಗಲ್ಲ. ಆಮೇಲಿಂದ ನಮ್ಮದು ಚಿಕ್ಕ ಬಿಸ್ನೆಸ್ ಅಲ್ವಾ, ಸೊ ಹಾಗಾಗಿ ಅದನ್ನು ಕೊಡೋಕ್ಕಾಗಲ್ಲ. ಮತ್ತು ಸೇಮ್ ಟು ಸೇಮ್ ಬೇಕು ಅಂತ ಕೇಳ್ತೀರಾ. ತುಂಬ ಜನಕ್ಕೆ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಕಳಿಸಿದ್ರು ಕೂಡ ಅವ್ರು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಸೊ ಸೇಮ್ ಟು ಸೇಮ್ ಸಿಗೋದು ತುಂಬಾ ಕಷ್ಟ. ಒಂದೊಂದು ಪೀಸ್ ಮಾತ್ರ ನಾವು ಒಟ್ಟಿಗೆನೆ ಒಂದು 100 ಪೀಸಸ್ ಮಾಡಿಸ್ಬಿಡ್ತೀವಿ, ಆವಾಗ ಸೇಮ್ ಸಿಗುತ್ತೆ. ಬಟ್ ಒಂದೊಂದನ್ನ ನಾವು ಒಂದೊಂದೇ ಡಿಸೈನ್ ಈ ಥರ ಮಾಡಿಸಿದಾಗ ಸೇಮ್ ಟು ಸೇಮ್ ಸಿಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸೇಮ್ ಟು ಸೇಮ್ ಇಲ್ಲ ಅಂತಂದ್ರೂ ಸಿಮಿಲರ್ ಅಂತ ಅಂದ್ರೂ ಸೇಮ್ ಅಂತಲೇ ಅನಿಸುತ್ತೆ. ತುಂಬ ಈ ಥರ ಜುಮ್ಕಿ ಎಲ್ಲ ಸೇಮ್ ಟು ಸೇಮ್ ಬೇಕು ಅಂತಂದರೆ ಒಂದೊಂದ್ಸಲ ಸಿಗಲ್ಲ. ಬಟ್ ಹಿಂಗೇನೆ ಇರುತ್ತೆ. ಬಟ್ ಇಲ್ಲೊಂದು ಸ್ಟೋನ್ ಇದೆಯಲ್ಲ, ಈ ಸ್ಟೋನು ಗ್ರೀನ್ ಕಲರ್ ಬಂದ್ಬಿಟ್ಟಿರುತ್ತೆ. ಸೊ ಈ ಥರ ಆದಾಗ ಅದನ್ನು ಒಂಚೂರು ಸಿಮಿಲರ್ ಅಂತ. ಮತ್ತು ಇದರಲ್ಲಿ ಲಕ್ಷ್ಮಿ ಇದೆ ಇಲ್ಲಿ ಕೆಳಗಡೆ. ಸೊ ಅದೇ ಲಕ್ಷ್ಮಿ ಇರಲ್ಲ, ಬೇರೆ ಏನಾದ್ರು ಪಿಕಾಕ್ ಇರುತ್ತೆ. ಈ ಥರ ಡಿಫ್ರೆನ್ಸ್ ಆಗುತ್ತೆ ಬಿಟ್ಟು ಬೇರೆ ಏನು ಡಿಫ್ರೆನ್ಸ್ ಇರಲ್ಲ. ಸೊ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಬರ್ತಿದೆ, ಅದಕ್ಕೇ ಬುಕ್ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರ. ಇನ್ಸ್ಟಾಗ್ರಾಮಲ್ಲಿ ಒಂದೊಂದ್ಸಲಿ ನೋಡಲ್ಲ ನನ್ನ ಮೆಸೇಜು. ಸೊ ಹಂಗಾಗಿ ವಾಟ್ಸಪ್ಪಲ್ಲಿ ಮಾಡಿದ್ರೆ ನಿಮ್ಗೆ ಪಟ್ಟಂತೆ ರಿಪ್ಲೈ
ವಾಟ್ಸಪ್ ಮಾಡಿದ್ರೆ ನಿಮಗೆ ಬೇಗನೆ ರಿಪ್ಲೈ ಬರುತ್ತೆ. ಸ್ಟಾಕ್ ಕೂಡ ಇದ್ದಂಗೆ ನೀವು ತಗೋಬೋದು. ನಾನು ಇನ್ಸ್ಟಾಗ್ರಾಮ್ ಮೆಸೇಜ್ ನೋಡೋ ಅಷ್ಟೊತ್ತಿಗೆ ಒಂದೊಂದ್ಸಲಿ ಸ್ಟಾಕೇ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಬೇಗ ಸಿಗ್ತೀನಿ. ಬಾಯ್. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಡೈಲಿನೂ ಕೂಡ ವಿಡಿಯೋ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಹೊಸ ಜ್ಯುವೆಲ್ರಿ ನಿಮಗೆ ತೋರಿಸ್ತಾ ಇರ್ತೀನಿ. ಹಾಗೆಯೇ ಸ್ಯಾರೀಸ್ದು ಕೂಡ ನಾಳೆಯಿಂದ ಸ್ಯಾರೀಸ್ದು ಕಂಟಿನ್ಯೂಸ್ ವಿಡಿಯೋಸ್ ಬರುತ್ತೆ. ನೀವು ಆರಾಮಾಗಿ ಸ್ಯಾರೀಸ್ನ ಬೈ ಮಾಡ್ಬೋದು. ಸೊ ತುಂಬ ಸ್ಟಾಕ್ಸ್ ಇದೆ, ಬಟ್ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ದೇ ವಿಡಿಯೋನೇ ಮಾಡಿಲ್ಲ. ಹಾಗೆ ನನ್ನ ವಾಯ್ಸು ಈ ವಾಯ್ಸ್ ನಂದಲ್ಲ, ಒಂಥರ ಫುಲ್ ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿನ ವಾಯ್ಸ್ ಸರಿ ಹೋಗ್ಬಿಡುತ್ತೆ. ನನಗೆ ಹೆಂಗೆಂಗೋ ಕೇಳಿಸ್ತಾ ಇದೆ ನನ್ನ ವಾಯ್ಸು. ಸೊ ಮತ್ತೆ ಸಿಗ್ತೀನಿ. ಬಾಯ್. ಲವ್ ಯು. ದೀರು ಬಾಯ್ ಹೇಳು. ಬಾಯ್ ಮಾಡ್ಬಾ, ಬೇಗ ಬಾ. ಅಲ್ಲಿ ನೋಡು, ನೀನು ಬರ್ತೀಯ ವಿಡಿಯೋದಲ್ಲಿ. ಅಲ್ಲಿ ಅಜ್ಜಿ ಬಂದಿದ್ದಾರೆ ವಿಡಿಯೋದಲ್ಲಿ. ಅಜ್ಜಿ ಅಲ್ಲಿ ನೋಡು. ದಿರು ಅಪ್ಪ ಅಮ್ಮ ಎಲ್ಲಿಗೆ ಹೋಗಿದ್ರು? ಏರೋಪ್ಲೇನಲ್ಲಿ ಎಲ್ಲಿಗೆ ಹೋಗಿದ್ರು? ಫಾರಿನಿಗೆ ಹೋಗಿದ್ರಾ? ಅವಾಗ ನೀನ್ ಎಲ್ಲಿಗೆ ಹೋಗಿದ್ದೆ? ಅಜ್ಜಿ ಮನೆಗೆ ಹೋಗಿದ್ದೆ ನೀನು. ಬಾಯ್ ಮಾಡು. ಬಾಯ್. ಒಂದು ಮುತ್ತು ಕೊಟ್ಬಿಡು ಹಿಂಗೆ. ತಿಮ್ಮ